Hello everyone, welcome back to my channel. ಮಳೆ ಬರುತ್ತೆ ಅಂತ ಮುಂಚೆನೇ ಗೊತ್ತಿತ್ತು. ಮಳೆ ನಿಂತ ಮೇಲೆ ಮಧ್ಯಾಹ್ನ ತಾರಸಿ ತೋಟಕ್ಕೆ ಬಂದಿದ್ದೀನಿ. ನಿನ್ನೆ ಎಲ್ಲ ಗಿಡಗಳಿಗೆ ನೀರು ಹಾಕಿರಲಿಲ್ಲ, ಇವತ್ತು ಹಾಕಿರಲಿಲ್ಲ. ಸರಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಮಳೆ ಶುರುವಾಯಿತು. ಎಲ್ಲ ಗಿಡಗಳ ಕಂಡೀಷನ್ ಚೆನ್ನಾಗಿತ್ತು, ಏನೂ ತೊಂದರೆ ಆಗಲಿಲ್ಲ. ಇದು ರೀಪಾಟ್ ಮಾಡಿದ್ನಲ್ಲ, ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತ. ಇದಕ್ಕೂ ಮುಂಚೆದ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಅಪ್ಲೋಡ್ ಮಾಡೋಕ್ಕೆ ಹೋಗಿರಲಿಲ್ಲ. ಸರಿ, ಇವತ್ತು ಫ್ರೆಶ್ ಆಗಿ ಮಳೆ ಬಂತು, ವೆದರ್ ತುಂಬ ಚೆನ್ನಾಗಿತ್ತು, ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡೋಣ ಅಂತ. ಸ್ವಲ್ಪ ತಿಂಗಳಿಂದೆ ಪ್ಲೂಮೇರಿಯಾ ಗಿಡದ ಕಟ್ಟಿಂಗ್ ನೆಟ್ಟಿದೆ. ಈಗ ನೋಡ್ಬೇಕಿದ್ರಾಗ ಹೂ ಬಿಡುತ್ತಾ ಅಂತ. ಪಿಂಕ್ ಕಲರ್ ಹೂ ಬಿಡುತ್ತೆ. 3-4 ದಿವಸದ ಹಿಂದೆ ರೇನ್ ಲಿಲ್ಲಿ ಮೊಗ್ ನೋಡಿ ನಾನು ಹೇಳಿದ್ದೆ ಮಳೆ ಬರುತ್ತೆ ಪಕ್ಕ ನೋಡಿ ಅಂತ. ಹಾಗೆ ಆಯಿತು. ಮಾರನೇ ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಆದರೆ ನೆಕ್ಸ್ಟ್ ಡೇ ವಿಡಿಯೋ ಇದು. ಹೂ ಅಂತೂ ಅರಳಿದೆ, ಬಾಡೋಗ್ತಾ ಇದೆ. ಟಿಕೋಮಾ ಗಿಡದಲ್ಲಿ ಸುಮಾರು ಸೀಡ್ ಪಾಟ್ಗಳು ರೆಡಿ ಆಗ್ತಾ ಇದೆ. 3 ದಿನ ಹಿಂದೆನೇ ನಾನೆಲ್ಲ ಅಬ್ಸರ್ವ್ ಮಾಡಿದೆ, ತೆಗಿಯೋಕ್ಕೆ ಹೋಗಲಿಲ್ಲ. ಆದರೂ ಯೋಚನೆ ಮಾಡಿದೆ, ಇಷ್ಟೊಂದೆಲ್ಲ ಸೀಡ್ ಪಾಟ್ ಬೇಕಾ ಅಂತ. ಯಾಕಂದರೆ ಸೀಡ್ ಪಾಟ್ ರೆಡಿ ಆಗ್ತಾಯಿದ್ರೆ ಹೂಗಳು ಕಮ್ಮಿ ಆಗೋಗುತ್ತೆ. ಈ ಗಿಡದಲ್ಲಂತೂ ಸುಮಾರು ರಾಶಿ ರಾಶಿ ಹೂ ಬಿಡುತ್ತೆ. ಪಕ್ಷಿಗಳಿಗೆ ಇದ್ರ ಹೂ ಅಂದರೆ ತುಂಬಾ ಇಷ್ಟ. ಮೊದಲನೇ ಸಲ ಇಷ್ಟೆಲ್ಲ ಸೀಡ್ ಪಾಟ್ ರೆಡಿ ಆಗ್ತಾ ಇರೋದು. ನೋಡಿ ಎಷ್ಟೊಂದೆಲ್ಲ ಸಿಕ್ಕಿದೆ ಅಂತ. ಎಲ್ಲ ತೆಗೆದಿದ್ದೀನಿ, ಒಂದೆರಡು ಮಾತ್ರ ಉಳಿಸ್ಕೊಂಡಿದ್ದೀನಿ, ಸಾಕಷ್ಟು. ಈ ಹೂಗಳು ನೋಡೋಕ್ಕೆ ಎಷ್ಟು ಸುಂದರವಾಗಿದೆಯೋ, ಅದ್ರ ಘಮ ಅಷ್ಟೇ ಚೆನ್ನಾಗಿದೆ. ಸುಂದರವಾದ ದಾಸವಾಳ ಹೂ ನೋಡಿ ಎಲೆಗಳಿಂದ ಹೇಗೆ ಬಚ್ಚಿಕೊಂಡಿದೆ ಅಂತ. ಮಳೆ ನಿಂತು ಹೋದ್ಮೇಲೆ ಇಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗಂತೂ ವರ್ಣನೆ ಮಾಡೋಕ್ಕೆ ಆಗ್ತಾಯಿಲ್ಲ. ಎಲೆ ಮೇಲೆ ನಿಂತಿರೋ ನೀರು, ಅದ್ರ ಫೋಟೋ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಲಾಂಗ್ ವಿಡಿಯೋ ಇವತ್ತು ಅಪ್ಲೋಡ್ ಮಾಡೋಕ್ಕಾಗುತ್ತೋ ಇಲ್ವೋ, ಶಾರ್ಟ್ ವಿಡಿಯೋದಲ್ಲಾದರೂ ಅಪ್ಲೋಡ್ ಮಾಡೋಣ ಅಂತ ಶಾರ್ಟ್ಸ್ಗೋಸ್ಕರ ಒಂದಷ್ಟು ಫೋಟೋ ವಿಡಿಯೋ ತಗೊಂಡೆ. ಏನು ಹೇಳಿ, ಈ ಬಿಸಿಲಲ್ಲಿ ಇಷ್ಟು ತಂಪಾದ ವಾತಾವರಣ, ತಾರಸಿ ತೋಟದಲ್ಲಿ ಬಂದರೆ ಇದನ್ನೆಲ್ಲ ಫೀಲ್ ಮಾಡ್ಬೋದು. ಊಟ ಅಂತೂ ಅವಾಗವಾಗ ಹಾರ್ವೆಸ್ಟ್ ಮಾಡ್ತಾನೆ ಇದ್ದೀವಿ. ಈಗ ಇದ್ರೊಳಗೆ ಹೊಸ ಗ್ರೋತ್ ಶುರುವಾಗಿದೆಯಲ್ಲ, ಅದೆಲ್ಲ ಈಗ ಜಾಸ್ತಿ ಜಾಸ್ತಿ ಕಾಣಿಸೋಕ್ಕೆ ಶುರುವಾಗಿದೆ. ನೀವು ಎಲ್ಲಿ ಕಣ್ಣು ಹಾಡಿಸಿದ್ರೂ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ನೋಡಿ ಬಂಚಲ್ಲೇ ಹೇಗೆ ಬಿಡ್ತಾ ಇದೆ ಅಂತ. ಎಕ್ಸೋರಾ ಗಿಡದಲ್ಲಿ ಸುಮಾರು ಟೈಮಿಂದ ಹೂಗಳು ಬಿಡೋಕ್ಕೆ ಶುರುವಾಗಿತ್ತು. ಈಗ ಇದರೊಳಗೆ ಮೊಗ್ಗೆಲ್ಲ ಕಾಣಿಸ್ಕೊಳ್ತಾ ಇದೆ. ಇದೆಲ್ಲ ಹೊಸ ಗ್ರೋತ್. ಇದು ನೀರು ಕುಡಿಯೋಕ್ಕೆ ಬಂದಿದೆಯಾ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೆ. ಮಲ್ಲಿಗೆ ಹೂಲಿ ನನ್ನ ಹತ್ರ ಅಂತೂ ಸುಮಾರು ವೆರೈಟಿ ಇದೆ. ಇದೊಂದು ನೋಡಿ ಮೊಗ್ಗು ಥರ ಇದೆಯಲ್ಲ, ಇದನ್ನು ತಗೊಳ್ತೀನಿ. ಮಳೇಲಿ ಹಾಳಾಗ್ಬೋದು, ತುಂಬ ಒಳ್ಳೆ ಸೈಜ್ ಬರುತ್ತೆ.
ಮಧುಮಾಲತಿ ಬಳ್ಳಿ ಈಗ ಒಳ್ಳೆ ಗ್ರೋತ್ ತಗೊಳ್ತಾ ಇದೆ. ಹೂಗಳಂತೂ ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಇದು ಕಲರ್ ಚೇಂಜ್ ಮಾಡುತ್ತೆ, ಗೊತ್ತಾ ನಿಮಗೆ? ಹ್ಯಾಂಗಿಂಗ್ ಬ್ಯಾಸ್ಕೆಟ್ನಲ್ಲಿ ಸುಮಾರು ಥರ ಗಿಡಗಳು ಬೆಳೆಸ್ಬೋದು. ನನ್ನ ಹತ್ರ ಸುಮಾರು ವೆರೈಟಿ ಗಿಡಗಳಿವೆ. ಅವಾಗವಾಗ ರೆಡಿ ಮಾಡ್ತಾ ಇರ್ತೀನಿ. ಎಲ್ಲ ವೆರೈಟಿ ಗಿಡಗಳು ನನ್ನ ಹತ್ರ ಇರಬೇಕಂತ ತುಂಬ ಆಸೆ. ನಾನಂತೂ ನಮ್ಮ ತಾರಸಿ ತೋಟದಲ್ಲಿ ಎಷ್ಟು ಶ್ರಮ ಪಡ್ತೀನೋ ಅಷ್ಟೇ ಎಂಜಾಯ್ ಮಾಡ್ತೀನಿ. ವಿಡಿಯೋದಲ್ಲಿ ಕೆಲವೊಮ್ಮೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಹೇಳಿ? ನ್ಯಾಚುರಲ್ ಸೌಂಡ್ಸ್ ನಿಮಗೆ ಕೇಳಿಸ್ಲಿ ಅಂತ. ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿರೋ ಅಂಥ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಒಂದು ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.